ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅಂತ ವಿಜಯಪುರ ಬಿಜೆಪಿ ಮುಖಂಡ ಮಾರುತಿ ಬಂಡಿ ಹೇಳಿದ್ದಾರೆ. ವಿಜಯಪುರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 2 ಬಾರಿ ಬಿಜೆಪಿಯಿಂದ ಟಿಕೆಟ್ ವಂಚಿತನಾಗಿದ್ದೇನೆ. ಆದರೆ ಈ ಬಾರಿ ಪಕ್ಷದಿಂದ ಟಿಕೆಟ್ ಸಿಗುವ ಭರವಸೆ ಇದೆ ಅಂತ ಹೇಳಿದ್ರು. ಇನ್ನು ರಾಜ್ಯದಲ್ಲಿ ಲೋಕಸಭಾ ಮತ್ತು ವಿಧಾನಸಭೆಗೆ ಒಂದೇ ಸಮುದಾಯಕ್ಕೆ ಟಿಕೆಟ್ ನೀಡಲಾಗುತ್ತಿದೆ. ಹೀಗಾಗಿ ಬೋವಿ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ. ಇದರ ಹಿನ್ನೆಲೆಯಲ್ಲಿ ಈ ಬಾರಿ ನನಗೆ ಲೋಕಸಭಾ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿದ್ರು. ಬಿಜಾಪುರ ಲೋಕಸಭೆ ಮತ್ತು ನಾಗಠಾಣ ವಿಧಾನಸಭೆಗೆ ಬಿಜಾಪುರ ಲೋಕಸಭೆಗೆ 2 ಸಲ ನನ್ನ ಟಿಕೆಟಿಂದ ವಂಚಿತ ಆಗಿನ ಭಾರತೀಯ ಜನತಾ ಪಕ್ಷದ ಟಿಕೆಟಿಂದ, ಮತ್ತು ನಾಗಠಾಣ ವಿಧಾನಸಭೆಗೆ 2 ಸಲ ನಾನು ವಂಚಿತನಾಗಿದ್ದೀನಿ. ಬೆಂಗಳೂರು ಕೋರ್ ಕಮಿಟಿ ಒಳಗೆ ಫೈನಲ್ ಆಗಿ ಡೆಲ್ಲಿ ಕೋರ್ ಕಮಿಟಿಗೆ ಹೋಗಿ ನಾನು ಲಾಸ್ಟ್ ಮೂಮೆಂಟ್ದಾಗ ನಾಮಿನೇಷನ್ ಮಾಡೋ ಟೈಮ್ದಾಗ ಫೇಲ್ ಆಗ್ಯಾವ. ಈ 3ನೇ ಬಾರಿ ನಾನು ಟಿಕೆಟ್ ಕೇಳಾಕತ್ತೀನಿ ಕೆಲವು ಬಿಜಾಪುರ ಮೀಸಲು ಮತಕ್ಷೇತ್ರ ಲೋಕಸಭೆಗೆ. ದಯಮಾಡಿ ಈ ಸಲಾಟ್ ಕೊಡ್ತಾರ ಅಂತ ನನಗೆ ವಿಶ್ವಾಸ ಐತಿ. ಯಾಕೆ ವಿಶ್ವಾಸ ಐತಿ ಅಂದ್ರೆ, ಮೋದಿಜಿಯವರು ಮಾಡಿದಂಥ ಆರ್ಡರ್ ಯುವಕರಿಗೆ 50% ಹೆಚ್ಚಿಗೆ ಆದ್ಯತೆ ಕೊಡಬೇಕು ದೇಶದೊಳಗೆ. ಭಾರತೀಯ ಜನತಾ ಪಕ್ಷ ಲೋಕಸಭೆಗೆ ಮತ್ತು ವಿಧಾನಸಭೆಗೆ ಅಂತ ಹೇಳಲ್ಲ, ಮತ್ತು 75 ವರ್ಷ ಆದವರಿಗೆ ಟಿಕೆಟ್ ಕೊಡೋಂಗಿಲ್ಲ ಅಂತ ಮೋದಿಜಿಯವರು, ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಮೋದಿಜಿಯವರು ಹೇಳಿದ್ದಕ್ಕೆ ನಮಗೊಂದು ಆಶಾಭಾವನೆ ಹುಟ್ಟೈತಿ. ಈ ಸಲ ನನಗೆ 3ನೇ ಬಾರಿ ನಾನು ಕೇಳತ್ತೀನಿ ಲೋಕಸಭೆಗೆ ನನಗೆ ಟಿಕೆಟ್ ಕೊಡ್ತಾರೆ ವಿಶ್ವಾಸ ಅದ. ದಯಮಾಡಿ ಈಗ ರಾಜ್ಯದೊಳಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಟಿಕೆಟ್ ಹಂಚಿಕೆ ಆಗ್ತಾ ಇಲ್ಲ. ಅದು ನಮಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಟಿಕೆಟ್ ಹಂಚಿಕೆ ಆಗ್ತಾ ಇಲ್ಲ, ಅದು ನಮಗೆ ಅಸಮಾಧಾನ. ಸಾಮಾಜಿಕ ನ್ಯಾಯದಡಿಯಲ್ಲಿ ಯಾಕೆ ಟಿಕೆಟ್ ಹಂಚಿಕೆ ಆಗ್ತಾ ಇದ್ದಿಲ್ಲ? ಜನರಲ್ ಮತಕ್ಷೇತ್ರ ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಅಲ್ಲಿ ನೀವು ಕುಟುಂಬಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಾಕತ್ತೀರಿ. ಅದೇ ಥರ ನಮ್ಮ ಮೀಸಲು ಮತಕ್ಷೇತ್ರಗೂ ಅದೇ ಸಂಸ್ಕೃತಿ ತಂದಿರಿ. ತಂದೆ ಮಗ, ಗಂಡ ಹೆಂಡತಿ, ಅಣ್ಣ ತಮ್ಮ, ಮಾವ ಅಳಿಯ, ಮುತ್ಯ ಮೊಮ್ಮಗ, ಇದು ಏನು ಸಂಸ್ಕೃತಿ? ಒಂದೇ ಕುಟುಂಬಕ್ಕೆ ಜನರಲ್ ಮತಕ್ಷೇತ್ರ ಆಗಲಿ ಮತ್ತು ಮೀಸಲು ಮತಕ್ಷೇತ್ರ ಆಗಲಿ ಜನ ಏನು ಕೇಳಾಕತ್ತಾರ? ಇವರು ಒಂದೇ ಕುಟುಂಬದವ್ರು ಅದಾರೇನು? ಒಂದೇ ಕುಟುಂಬದವ್ರು ಯಾಕೆ ಟಿಕೆಟ್ ಕೊಡ್ತಾರ? ಬೇರೆ ಸಮಾಜದವರು, ಬಡವರು, ಮಧ್ಯಮ ವರ್ಗದವರು MLA MP ಆಗಬಾರ್ದೇನೋ ಅಂತೇಳಿ ಹೀಗಾಗಿ ಜನ ಮತದಾರ ಪ್ರಭುಗಳು ವೋಟ್ ಹಾಕಕ್ಕೆ ತಯಾರಿಲ್ಲ ಒಂದೇ ಕುಟುಂಬದವ್ರಿಗೆ. ಹೀಗಾಗಿ ಎಲ್ಲ ಕಡೆ ಫೇಲ್ ಆಗತ್ತಾವ. ಆ ದೃಷ್ಟಿಯಿಂದ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮ್ಮ ಬೋವಿ ಒಡ್ರ ಸಮಾಜ ರಾಜ್ಯದೊಳಗೆ 40 ಲಕ್ಷ ಮೀರಿ ನಮ್ಮ ಸಮಾಜ ಐತಿ. ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗತ್ತೆ. ಪಕ್ಷಗಳಿಂದ ಟಿಕೆಟ್ ಕೊಡ್ತಾ ಇಲ್ಲ ಒಂದೇ ಸಮುದಾಯಕ್ಕೆ. ಇವತ್ತು ಚಿತ್ರದುರ್ಗ ಇರ್ಬೋದು, ಬಿಜಾಪುರ ಲೋಕಸಭೆ ಇರ್ಬೋದು, ಕೋಲಾರ ಲೋಕಸಭೆ ಇರ್ಬೋದು, ಕನಕಗಿರಿ ಇರ್ಬೋದು, ಮುಧೋಳು ಇರ್ಬೋದು, ನಾಗಠಾಣ ಇರ್ಬೋದು, ಇನ್ನಿತರ ಭಾಳಷ್ಟು ಮತಕ್ಷೇತ್ರದೊಳಗೆ ಒಂದೇ ಸಮಾಜಕ್ಕೆ, ಒಂದೊಂದೇ ಕುಟುಂಬಕ್ಕೆ ಭಾರತೀಯ ಜನತಾ ಪಕ್ಷದೊಳಗೆ ಪ್ರಾತಿನಿಧ್ಯ ಕೊಡ್ಲಾಕತ್ತ. ಯಾಕೆ? ಅದು ಜನರಲ್ ಸಂಸ್ಕೃತಿ ತಂದು ಕಿಸಿನಲ್ಲಿ ಮೀಸಲು ಮತಕ್ಷೇತ್ರದ ಯಾಕೆ ಹಾಕಾಕತ್ತೀರಿ? ಸಾಮಾಜಿಕ ನ್ಯಾಯದಡಿಯಲ್ಲಿ ನಮ್ಗೆ ಕೊಡ್ರಿ. ನಾವು ವಿದ್ಯಾವಂತರಿದ್ದೀವಿ, ಪದವೀಧರರಿದ್ದೀವಿ, ಬುದ್ಧಿವಂತರಿದ್ದೀವಿ. ನಮ್ಮ ಸಮಾಜದನ್ನು ಯಾರು MLA MP ಆಗ್ಬಾರ್ದ. ಒಂದೇ ಸಮಾಜದವ್ರ ತಂದೆ ಮಗ, ಮೊಮ್ಮಗ, ಮಾವ ಅಳಿಯ, ಗಂಡ ಹೆಂಡತಿ, ಇದು ಏನು? ಇದು ಯಾರಿಗೂ ಸರಿ ಕಾಣ್ತಾ ಇಲ್ಲ. ದಯಮಾಡಿ ಸಾಮಾಜಿಕ ನ್ಯಾಯದಲ್ಲಿ ನಮಗೆ ಟಿಕೆಟ್ ಈ ಸಲ ಕೊಡಲೇಬೇಕು. ಯಾಕಂದ್ರೆ ಇದನ್ನು ರಾಜ್ಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ, ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾ ನಾಯಕರಿಗೆ, ಕಾರ್ಯಕರ್ತರಿಗೆ, ಸಂಘ ಪರಿವಾರದ ಹಿರಿಯರಿಗೆ, ಕಾರ್ಯಕರ್ತರಿಗೆ ಎಲ್ಲರೂ ನನಗೆ ಹೆಲ್ಪ್ ಮಾಡಬೇಕಂತೇಳಿ ನಾನು ತಮ್ಮೆಲ್ಲರ ಮಾಧ್ಯಮದವ್ರ ಮುಖಾಂತರ ನಾನು ಅವ್ರಿಗೆ ಕೈ ಮುಗಿದು ಎಲ್ಲ ನಾಯಕರಿಗೆ ನಾನು ಮನವಿ ಮಾಡ್ಕೋತೀನಿ. ಈಗ ಕೆಲವೊಂದು ರಾಜಕಾರಣಿಗಳು ಮೋದಿಜಿಯವರನ್ನು 75 ವರ್ಷ ಏನು ಮಾಡಿದ್ರಲ್ಲ, 75 ವರ್ಷ ಟಿಕೆಟ್ ಇಲ್ಲ ಅಂತೇಳಿ ಈಗ ಅಡ್ವರ್ಟೈಸ್ ಕೊಡ್ತಾರೆ ನಿಮ್ಮ ಪೇಪರ್ನಾಗ. ಹುಟ್ಟು ಹಬ್ಬದ ಶುಭಾಶಯಗಳು ಎಲ್ಲ ಕೆಲವೊಂದು MLAಗಳು ಅವರು ವಯಸ್ಸೇ ಹಾಕಂಗಿಲ್ಲ. ಯಾಕಂದ್ರೆ 75 ವರ್ಷ ಆಗಿದ್ದಕ್ಕೆ. ಅದರ ಸತ್ಯ ಹೇಳಿದವರು ಒಬ್ಬರೇ, ಈ MLA MPಗಳದಾಗ ಕಾರಜೋಳ ಸಾಹೇಬರು. ಈಗ 18-19 ಬಿಜಾಪುರ ಜಿಲ್ಲಾ ಭೀಮಾ ನದಿಯಿಂದ ಬಂದು ಗುಲ್ಬರ್ಗ ಜಿಲ್ಲಾದಾಗ ಅವರು ಉಸ್ತುವಾರಿ ಮಂತ್ರಿ ಇದ್ದರು. ಗುಲ್ಬರ್ಗ ಜಿಲ್ಲಾಕ್ಕೆ ಅಲ್ಲಿ ಫ್ಲಡ್ ಆಗಿ ನೀರು ಬಂದು ತೊಂದರೆ ಆಯ್ತು. ತೊಂದರೆ ಆದಾಗ ಉಸ್ತುವಾರಿ ಮಂತ್ರಿಗಳೇ ಬರಂಗಿಲ್ಲ ತಂದಾಗ ಅವ್ರ ಮನೆಯಾಗ ಅವ್ರ ಮಗನಿಗೆ ಏನೋ ಆರಾಮಿದ್ದಿಲ್ಲ, ಏನೋ ಒಂದು ಆರಾಮ್ ತಪ್ಪಿ ಕೊರೋನಾ ಏನೋ ಪ್ರಾಬ್ಲಮ್ ಆಗಿ ಕಣ್ಣಾಗಿ ನೀರಾಗಿ ಕೇಳಿದ್ರು. ಏನು ಹೇಳಿದರು?
2018-19 ನನಗೆ 73 ವರ್ಷ ಆಗ್ಯಾವ. ನನಗೆ 600 ಕಿಲೋಮೀಟ್ರ್ ತಿರ್ಗಾಡಕ್ಕೆ ಆಗಂಗಿಲ್ಲ. ಏನು 600 ಕಿಲೋಮೀಟ್ರ್ ನನಗೆ ತಿರ್ಗಾಡಕ್ಕೆ ಆಗಂಗಿಲ್ಲ, ನನ್ನ ಮನೆಗೆ ಈ ಥರ ಸಮಸ್ಯೆ ಇದ್ದಿದ್ದೆ. ಅವ್ರೊಬ್ಬರೇ ವಯಸ್ಸು ಕರೆಕ್ಟ್ ಹೇಳಿದವರು. 2018-19 ಅವ್ರಿಗೆ 73 ಅಂದ್ರೆ ಈಗ 2024 ಚಾಲು ಆಯಿತು. ಅವ್ರಿಗೆ 75 ವರ್ಷ ಮೀರಿ ಹೋಗ್ಬಿಟ್ಟು, ಬೇರೆದವ್ರಿಗೆ 75 ವರ್ಷ ಎಲ್ಲ ಮೀರಿ ಹೋಗ್ಬಿಟ್ಟು. ಈಗ 75 ಅಲ್ಲ 80 ಆದವ್ರಿಗೆ ಕೊಡಕತ್ತ. ಮೋದಿಜಿಯವರು ಮಾಡಿದ್ದ ಆರ್ಡ್ರ್ ಮ್ಯಾಗ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಅದೇ ಬೇಸ್ ಇಟ್ಕೊಂಡು ಮುಖ್ಯಮಂತ್ರಿ ಇಳಿಸಿದ್ರು. ಅದ್ರ ಪ್ರಕಾರ ಮುಂದೂ ನಡ್ಕೋಬೇಕು. 75 ಆದವ್ರಿಗೆ ಟಿಕೆಟ್ ಕೊಡಬಾರದು. ಒಮ್ಮೆ ಆರ್ಡರ್ ಮಾಡ್ತೀರಿ ಅಂದ್ರೆ ಅದರ ಸಿದ್ಧಾಂತ ಪ್ರಕಾರ, ಅದರ ಆಚಾರ ವಿಚಾರ ಪ್ರಕಾರ ನಡಿಬೇಕಾಗ್ತದೆ. ಇಲ್ಲಿ ಬಿಜಾಪುರ ಜಿಲ್ಲಾದ 75 ಯಾರಿಗೆ ಒಂದ್ಸಿ ನನ್ನ ಮಗನ ಏನು ಅದಕ್ಕೋಸ್ಕರ ನಾವೇನು ಹೇಳಕತ್ತೀವಿ, ನಮ್ಮ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗತ್ತ. ರಾಜ್ಯದೊಳಗೆ ನಮಗೆ ಟಿಕೆಟ್ ಕೊಡಬೇಕು. ನಾ ಇದು 3ನೇ ಬಾರಿ, ಯಾಕಂದ್ರೆ ನಮ್ಗೆ ವಿಧಾನಸಭೆಗೆ ಲೋಕಸಭೆಗೆ 2 ಸಲ ನಾನು ವಂಚಿತನಾಗಿದ್ದೀನಿ. ನಮ್ಗೆ ಯಾಕೆ ಪ್ರಯಾರಿಟಿ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಬೇಕಲ್ಲ? ನಮ್ಮ ಪಕ್ಷದ ನಾಯಕರಿಗೆ, ರಾಜ್ಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತೀವಿ, ಕೊಡಬೇಕು. ಹಾಂ, ಬರೀ ಒಂದೇ ಕುಟುಂಬಕ್ಕೆ ಒಂದೇ ಇದು. ಈಗ ನಮ್ಮ ಮನೆತನದೊಳಗೆ ರಾಜಕೀಯ ಇತಿಹಾಸ ಇಲ್ಲ. ನಾನೇ ರಾಜಕೀಯದಾಗ ನಾ ಇದ್ದಾವ. ಯಾಕಂದ್ರೆ ನನಗೂ ನಮ್ಮಪ್ಪ ರಾಜಕೀಯ ಒಳಗೆ ಮಂತ್ರಿ MLA ಇದ್ದು ಟಿಕೆಟ್ ತಂದು ಕೊಟ್ಟು ರೊಕ್ಕ ಕೊಟ್ಟಿದ್ರೆ ನಾನು ಯಾವಾಗ ನಿಂದಿರ್ತಿದ್ದೆ. ನನಗೂ ಒಬ್ಬ ಮಾವ ಹಳೆ, ನನಗೂ ಒಬ್ಬ ತಂದು ಕೇಸಿನ ರೊಕ್ಕ ಮತ್ತು ಟಿಕೆಟ್ ತಂದು ಕೊಟ್ಟಿದ್ರೆ ನಾನು ನಿಂದಿರ್ತಿದ್ದೆ. ಹಂಗೆ ನೀವು ನಿಂದಿರ್ತೀರಿ, ನಾನು ನಿಂದಿರ್ತಿದ್ದೆ. ಹಂಗಿಲ್ಲ. ಒಂದೇ ಕುಟುಂಬಕ್ಕೆ ಮಣಿ ಹಾಕ್ಲಾಗತ್ತೀರಿ ನೀವು, ಅದು ಒಂದೇ ಸಮಾಜಕ್ಕೆ ಮಣಿ ಹಾಕ್ಲಾಗತ್ತೀರಿ. ವಿಶೇಷವಾಗಿ ರಿಸರ್ವೇಷನ್ದಾಗ ನೀವು ಜನರೆಲ್ಲ ಏನೋ ಮಾಡ್ಕೊರಿ, ಯಾರಿಗಾರ ಹಾಕ್ರಿ, ಒಂದೇ ಕುಟುಂಬಕ್ಕೆ ಹಾಕ್ರಿ ಹಾಕ್ರಿ. ಅದು ತಂದು ಮೀಸಲಾತಿ ಒಳಗೆ ಯಾಕೆ ಹಾಕತ್ತೀರಿ ನಾಯಕರೇ, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು? ಮೋದಿಜಿಯವರು ಮಾಡಿದಂಥ ಆರ್ಡರ್ ನೀವು ಯಾಕೆ ಪಾಲನೆ ಮಾಡ್ತಾ ಇಲ್ಲ? ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಿಮ್ಮ ಸಿದ್ಧಾಂತ ಪ್ರಕಾರ, ಪಕ್ಷದ ಸಿದ್ಧಾಂತ ಪ್ರಕಾರ ಯಾಕೆ ನಮಗೆ ನೀವು ಟಿಕೆಟ್ ಕೊಡ್ತಾ ಇಲ್ಲ? ನಮಗೆ ಈ ಸಲ ಟಿಕೆಟ್ ಕೊಡ್ತೀರಿ, ವಿಶ್ವಾಸ ಅದ, ನೀವು ಕೊಡಲೇಬೇಕಾಗ್ತದೆ. ಯಾಕಂದ್ರೆ 8 ದಿನ ಒಂದೇ ಕುಟುಂಬಕ್ಕೆ ಒಂದೇ ಸಮಾಜಕ್ಕೆ ನೀವು ಮನೆ ಹಾಕ್ತೀರಿ, ನಾವೆಲ್ಲಿ ಹೋಗೋನು? ಹಾಂ, ಹೇಳ್ರಿ, ಕೊಡ್ತೀರಾ ಕೊಡ್ತೀನಿ ಅಂತ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. ನಾವು ಬೇರೆ ಪರ್ಯಾಯ ದಾರಿಯಾರ ನೋಡ್ಕೋತೀವಿ, ಇಲ್ಲ ಇಲ್ಲ ಇರ್ತೀವಿ, ಏನಾದ್ರು ಮಾಡ್ತೀವಿ. ಬರೀ ನಾವು ಬರೀ ಮೋಸ ಹೋಗೋದು ಅಂದ್ರೆ ಇದ್ರಾಗೆ ವಯಸ್ಸೇ ಇದ್ರಾಗ ಹೋಯ್ತಾ ನಮ್ಮ ಮುಂದೆ ಏನು ಮಾಡೋಕ್ಕಾಗ್ತದೆ? ಹಾಂ, ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ನಮ್ದು ಏನದ ರಿಕ್ವೆಸ್ಟ್, ನೀವು ಈ ಸಲ ನಮಗೆ ಕೊಡಲೇಬೇಕಾಗ್ತದೆ. ಬರೀ ಒಂದೇ ಕುಟುಂಬ ಹಾಕ್ಬೇಕು. 2024 ಲೋಕಸಭೆ ಟಿಕೆಟ್ ನನಗೆ ಯಾವುದೇ ಕಂಡೀಷನ್ಲೆ ಕೊಡಬೇಕು. ನಂದು ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ನಂದು ರಿಕ್ವೆಸ್ಟ್. ತೊಗೊಂಡು ಗೆಂಬಳ ತೊಗೊಂಡು ಎಲ್ಲ ಮಾಡಿ ದಮ್ ಆದವ್ರಿಗೆ VRS ತೊಗೊಂಬಂದವ್ರು ಟಿಕೆಟ್ ಕೊಡ್ತೀರಿ. ಪಕ್ಷದವ್ರು ದುಡ್ದವ್ರು ಟಿಕೆಟ್ ಕೊಡೋಂಗಿಲ್ಲ, ಅವ್ರಿಗೆ ಮೂಲಿ ಗುಂಪು ಮಾಡ್ತೀರಿ. ಹಾಂ, ಇಲ್ಲಿ ಬಾಜು ನಮಗೆ ಹತ್ತಿದ ಜಿಲ್ಲಾ ಗುಲ್ಬರ್ಗಕ್ಕೆ, ಅಲ್ಲಿ ತಂದೆ ಮಗನಿಗೆ ಕೊಡ್ತೀರಿ. ಅಲ್ಲಿ ಬಂಜಾರ ಸಮಾಜದವ್ರು ಒಬ್ರು ಲೋಕಸಭೆಗೆ ಅದಾರ, ಒಬ್ಬರು ಅಸೆಂಬ್ಲಿಗೆ ಅದಾರ. ಹಾಂ, ಅದೇ ಥರ ಬಿಜಾಪುರ ಜಿಲ್ಲಾದಾಗ ಸಂಸ್ಕೃತಿ ಮಾಡಕತ್ತೀರಿ. ಹಾಂ, ಸಿದ್ಧಾಂತ ಪ್ರಕಾರ ಎಲ್ಲ ಸಮಾಜದವ್ರಿಗೆ ನೀವು ಟಿಕೆಟ್ ಕೊಡ್ರಿ ದಯಮಾಡಿ, ಪಕ್ಷದ ನಾಯಕರು. ಅಲ್ಲಿ ಬಂಜಾರ ಸಮಾಜದವ್ರು ಕೊಟ್ಟಿರಲ್ಲ, ಸಂತೋಷ ಅದ. ಇಲ್ಲಿ 8 ದಿನ ಇಲ್ಲಿ ಕೊಟ್ಟಿರ, ನಮಗೆ ಕೊಡ್ರಿ, ಎಲ್ಲರೂ ಕೊಡ್ರಿ ರಿಸರ್ವೇಷನ್ದಾಗ. ನೀವು ಜನರಲ್ದಾಗ ಹಾಕೊಡಿ, ಒಂದೇ ಕುಟುಂಬಕ್ಕೆ ಹಾಕೋರಿ, ಏನಾರು ಮಾಡ್ಕೊಡ್ರಿ ದಯಮಾಡಿ. ಈ ಥರ ಆಗಬಾರ್ದು. VRS ತೊಗೊಂಡ್ಬಂದವ್ರಿಗೆ, ನಿನ್ನೆ ಮೊನ್ನೆ ಪಾರ್ಟಿಗೆ ಬಂದವ್ರಿಗೆ, ಹಿಂದಿನ ಭಾಗಲ್ಲೇ ಬಂದವ್ರಿಗೆ ಟಿಕೆಟ್ ಕೊಡ್ತೀರಿ. ನಾವು ದುಡ್ದವ್ರು ಎಲ್ಲಿ ಹೋಗ್ಬೇಕು? ಹಾಂ, ನಾವು ದುಡ್ದವ್ರು ಎಲ್ಲಿ ಹೋಗ್ಬೇಕು? ಪಕ್ಷದ ದುಡ್ದವ್ರು ನಾವು ಎಲ್ಲಿ ಹೋಗ್ಬೇಕು? 8 ದಿನ ಕಾಯಬೇಕು, 8 ದಿನ ವಂಚಿತರಾಗಬೇಕು. ಎಲ್ಲಿಂದ ಬಂದವರು ಯಾರೋ ರೆಕಮೆಂಡೇಶನ್ ತೊಗೊಂಬಂದು ಏನೇನೋ ಗದ್ದಲ ಮಾಡಿ, ಏನೇನೋ ಹಿಂದಿನ ಬಾಕಲೇ ಬಂದು ಕೇಸನ್ ಟಿಕೆಟ್ ತೊಗೊಂಡು ಹೋಗಿ ಎಲೆಕ್ಷನ್ ಮಾಡಕತ್ತಾರ. ನಾವು ಯಾವ ಬಾಕಲಿಂದ ಬರಬೇಕು? ನಾವು ದುಡ್ದವರು ಮುಂದಿನ ಬಾಕಲಿನೇ ಬರೋರು ನಾವು. ದಯಮಾಡಿ ಈ ಥರ ಪಕ್ಷದ ನಾಯಕರು ನಂದು ರಿಕ್ವೆಸ್ಟ್ ಅದ, ಈ ಸಲ ನಮಗೆ ಯಾವುದೇ ಕಂಡೀಷನ್ಲೇ ಟಿಕೆಟ್ ಕೊಡಬೇಕು. ಒಂದೇ ಕುಟುಂಬಕ್ಕೆ ಮಣಿ ಹಾಕಬಾರ್ದು, ಒಂದೇ ಸಮಾಜಕ್ಕೆ ಮಣಿ ಹಾಕಬಾರ್ದು ಅಂತೇಳಿ ರಾಜ್ಯ ನಾಯಕರಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ನಾನು ಕೈ ಮುಗಿದು ನಾನು ಮನವಿ ಮಾಡ್ಕೋತೀನಿ. ನಮ್ಮ ಜಿಲ್ಲಾ BJP ನಾಯಕರಲ್ಲಿ, ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೋತೀನಿ. ದಯಮಾಡಿ ಎಲ್ಲರೂ ಕೂಡಿ ನನಗೆ ಈ ಸಲ ಲೋಕಸಭೆಗೆ 2024 ಲೋಕಸಭೆಗೆ ಹೆಲ್ಪ್ ಮಾಡ್ಬೇಕಂತೇಳಿ ಕಿಶಂದ್ರ ನಾನು ಮನವಿ ಮಾಡ್ಕೋತೀನಿ. ಜಾಸ್ತಿ ಹೇಳಂಗಿಲ್ಲ. ಇದೇ ಮುಂದುವರೆದ್ರೆ ನಾನು ಇನ್ನೂ ಬರುವಂಥ ದಿನಗಳಲ್ಲಿ ನಾನು ಇನ್ನೂ ಪ್ರೆಸ್ ಮೀಟ್ ಮಾಡಿ ಮಾಧ್ಯಮದವ್ರ ಮುಖಾಂತರ ತಿಳಿಸ್ತೀನಿ. ನಾನು ದಯಮಾಡಿ ಈ ಸಲ ಲೋಕಸಭೆಗೆ ನನಗೆ ಟಿಕೆಟ್ ಕೊಡಬೇಕು. ತಂದೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ಕೊಡೋದು ಬಂದ್ ಮಾಡಿರಿ ಏನು ರೀ. ಅದಕ್ಕೆ ನಾ ಏನು ಹೇಳ್ತೀನಿ, ಅದಕ್ಕೆ ಈ ಸಲ ನನಗೆ 2024 ಲೋಕಸಭೆಗೆ ಕೊಡಬೇಕು. ಕೇಳಿ ಸರ್, ಯಾರಿಗಿರುತ್ತೆ? ನಾ ದುಡ್ದೀನಿ, ನನಗೆ ಟಿಕೆಟ್ ಬೇಕು. ನಾ ದುಡ್ದೀನಿ. ಬಾಬ್ರಿ ಮಸೀದಿ ಕೆಡೋಕ್ಕಿಂತ ಮುಂಚಿತ
ವಾಗಿ ಇನ್ನೂ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಇನ್ನೂ ಎಮ್ ಎಲ್ ಎ ಆಗಿದ್ದಿಲ್ಲ. ಆವಾಗಿನ ಸುಟ್ಟ ನಾ ದುಡ್ದ ಹೋದೇನೆ, ಅದಕ್ಕೆ ಕೇಳೋ ಹಕ್ಕು ನನಗೆ ಕೇಳಾಕ